ಬೇರೆ ನಾನು ಹೇಳ್ತಾ ಇರೋದಲ್ಲ, ನಾನು ಕೇಳ್ತಾ ಇರೋದು ಅಲ್ಲ. ಬಜೆಟ್ ನಲ್ಲಿ ಮಂಡಿಸಿದಾಗ, ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದಾಗ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಮಾನ್ಯ ಹಣಕಾಸಿನ ಮಂತ್ರಿಗಳು 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರಿಗೆ ಒಂದು ರೂಪಾಯಿ ಬರಲಿಲ್ಲ. ಒಟ್ಟು 5,495, 5,300 ಇವೆಲ್ಲ ಸೇರಿಸಿದ್ರೆ ಒಟ್ಟು 11,495 ಕೋಟಿ. 11,495 ಕೋಟಿ ಬರಲಿಲ್ಲ. ಇವೆರಡೂ ಸೇರಿಸಿದ್ರೆ 68,000 ಪ್ಲಸ್ ಇದು ಎಲ್ಲ ಸೇರಿಸಿದ್ರೆ 80,000 ಕೋಟಿ ನಮಗೆ ನಷ್ಟ ಆಯಿತು. 80,000 ಕೋಟಿಗೆ ನಷ್ಟ ಆಯಿತು. 80,000 ಕೋಟಿ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂತ ಹೇಳಿಬಿಟ್ಟಿರಿ. ಪ್ರಗತಿ ಎಷ್ಟಾಗಬೇಕಾಗಿತ್ತು ಅಷ್ಟಾಗ್ಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ನಿರೀಕ್ಷೆ ಇದೆಯಲ್ಲ, ಆ ರೀತಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. 2028ರಲ್ಲಿ ಗುರಿ ತಲುಪ ತೊಂದರೆ ಆಗುತ್ತೆ. ಯಾವ ಪಾರ್ಟಿಯವರು ಹೇಳಿ? ದಿಸ್ ಇಸ್ ದಿ ಬ್ಯಾಕ್ಗ್ರೌಂಡ್. 2028ರಲ್ಲಿ ನಮಗೆ ತೆರಿಗೆ ಪಾಲಿನಲ್ಲಿ ನಮಗೆ ಬರಬೇಕಾದಷ್ಟು ಬಂದಿದ್ರೆ ಇವತ್ತು ಇನ್ನೂ ನೀವು ಕೇಳದಷ್ಟು ದುಡ್ಡನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಅನುದಾನ ಕೊಡಿ ಅಂತ ಹೇಳ್ತಿರಲ್ಲ, ಅವೆಲ್ಲ ಕೊಡಲಿಕ್ಕೆ ಸಾಧ್ಯ ಆಯ್ತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಇಷ್ಟೆಲ್ಲ ಆದರೂ ಕೂಡ 4,09,000 ಕೋಟಿ ರೂಪಾಯಿ ಬಜೆಟ್ ಅನ್ನು ಮಂಡಿಸಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.